ಕರುಳಿನ ಕ್ಯಾನ್ಸರ್ ಅಥವಾ ಕೊಲೊನ್ ಕ್ಯಾನ್ಸರ್ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಮತ್ತೆ ಯುವ ಜನಾಂಗದಲ್ಲಿ ತುಂಬಾ ಸಾಮಾನ್ಯವಾಗಿ ಕಂಡುಬರುವಂತ ಒಂದು ಕ್ಯಾನ್ಸರ್. ಚೀನಾ ಅಥವಾ ಜಪಾನ್ ಇಲ್ಲೆಲ್ಲೂ ಜಾಸ್ತಿಯಾಗಿ ಈ ಕಾಯಿಲೆಯನ್ನು ನೋಡ್ತಾ ಇದ್ವು. ಈಗ ನಮ್ಮ ದೇಶದಲ್ಲೂ ಇದು ಜಾಸ್ತಿ ಆಗಿದೆ. ಓವರ್ ವೇಟ್ ಇದ್ರೆ ಖಂಡಿತವಾಗಿಯೂ ಅದು ಕೊಲೊನ್ ಕ್ಯಾನ್ಸರ್ಗೆ ಸಹ ಒನ್ ಆಫ್ ದ ಮೇನ್ ರಿಸ್ಕ್ ಫ್ಯಾಕ್ಟರ್ ಆಗ್ತದೆ. ಆರಂಭಿಕ ಹಂತದ ಲಕ್ಷಣಗಳು ಪ್ರತಿಯೊಂದು ಕಾಯಿಲೆಯಲ್ಲೂ ಗೋಚರಿಸ್ತವೆ. ಸ್ವಲ್ಪ ಗೆಡ್ಡೆ ಬೆಳೆದು ಕರಳಿನ ಒಳಗೆ ಆಗ ಬೇರೆ ಬೇರೆ ಲಕ್ಷಣಗಳು ಕಂಡು ಬರ್ತವೆ. ಕೊಲೊನ್ ಕ್ಯಾನ್ಸರ್ ಒಂದು ಸಲ ಲಿವರ್ಗೆ ಅಥವಾ ಬೇರೆಲ್ಲಾದ್ರೂ ಹೋಯ್ತು ಅಂದ್ರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಗ್ಯಾಸ್ಟ್ರೋಎಂಟ್ರಾಲಜಿ ವಿಭಾಗದ ಡಾಕ್ಟರ್ ಅಶ್ವಿನ್ ಆಳ್ವಾ ಕೆ ಇವರು ನಮ್ಮ ಜೊತೆ ಇದ್ದಾರೆ. ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸರ್ಜನ್ ಹಾಗೆ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಕೂಡ ಹೌದು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು. ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚಾಗಿ ಕ್ಯಾನ್ಸರ್ ಅನ್ನುವಂಥದ್ದನ್ನು ಸಾಕಷ್ಟು ಕುಟುಂಬಗಳಲ್ಲಿ ಅಥವಾ ಇನ್ನಿತರ ಇದರಲ್ಲಿ ಸಾಕಷ್ಟು ಬಾರಿ ಕೇಳಿದ್ದೇವೆ ಅಥವಾ ಇದರ ಪ್ರಮಾಣವು ಕೂಡ ಅಧಿಕವಾಗ್ತಾ ಬರ್ತಾ ಇದೆ. ಈ ಕ್ಯಾನ್ಸರ್ಗಳಲ್ಲಿ ಕೆಲವೊಂದು ಗುಪ್ತವಾಗಿ ಅದು ಒಳಗೇನೆ ಸಾಕಷ್ಟು ನಮಗೆ ಬಾಧೆ ಕೊಡುವಂಥದ್ದು, ಇನ್ನು ಕೆಲವು ಸಿಂಪ್ಟಮ್ಸ್ಗಳನ್ನು ತೋರಿಸುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಈ ಕರುಳಿನ ಕ್ಯಾನ್ಸರ್ ಅಥವಾ ಕೊಲೊನ್ ಕ್ಯಾನ್ಸರ್ ಅನ್ನುವಂಥದ್ದು ಸಾಕಷ್ಟು ಜನರಲ್ಲಿ ಕಂಡು ಬರ್ತಾ ಇರುವಂಥದ್ದು. ಸೊ ಈ ಕರುಳಿನ ಕ್ಯಾನ್ಸರ್ ಅಥವಾ ಕೊಲೊನ್ ಕ್ಯಾನ್ಸರ್ ಅಂದರೆ ಏನು? ಕೋಲಾನ್ ಕ್ಯಾನ್ಸರ್ ಅಂದ್ರೆ, ಈಗ ಕೋಲಾನ್ ಅಂದ್ರೆ ಲಾರ್ಜ್ ಇಂಟೆಸ್ಟೈನ್, ಸರಳ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಅಂದ್ರೆ ದೊಡ್ಡ ಕರಳು. ದೊಡ್ಡ ಕರಳಲ್ಲಿ ಕಂಡು ಬರುವಂತಹ ಕ್ಯಾನ್ಸರ್ ಕಾಯಿಲೆ ಅಥವಾ ಕ್ಯಾನ್ಸರ್ ಗೆಡ್ಡೆ, ಅದು ಕೋಲಾನ್ ಕ್ಯಾನ್ಸರ್. ನೀವು ಹೇಳಿದ ಹಾಗೆ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಯುವ ಜನಾಂಗದಲ್ಲಿ ತುಂಬಾ ಸಾಮಾನ್ಯವಾಗಿ ಕಂಡುಬರುವಂತ ಒಂದು ಕ್ಯಾನ್ಸರ್ ಇದು. ಮತ್ತೆ ಇದರಲ್ಲಿ ಜೆನೆಟಿಕ್ ಪ್ರಿಡಿಸ್ಪೋಸಿಷನ್ ಅಂದ್ರೆ ಫ್ಯಾಮಿಲಿ ಹಿಸ್ಟ್ರಿ ಇದ್ದವರಿಗೆ ಸಾಮಾನ್ಯವಾಗಿ ಸಿಬ್ಲಿಂಗ್ಸ್ ಅಂದ್ರೆ ಬ್ರದರ್ ಸಿಸ್ಟರ್ ಅವರಿಗೆ ಕಾಮನ್ ಆಗಿ ಕಂಡುಬರುವಂತ ಒಂದು ಕ್ಯಾನ್ಸರ್. ಸೊ ಹಿಂದೆ ನಾವೆಲ್ಲ ಚೀನಾ ಅಥವಾ ಜಪಾನ್ ಇಲ್ಲೆಲ್ಲೂ ಜಾಸ್ತಿಯಾಗಿ ಈ ಕಾಯಿಲೆಯನ್ನು ನೋಡ್ತಾ ಇದ್ವು. ಸೊ ಇತ್ತೀಚೆಗೆ ಭಾರತದಲ್ಲೂ ಕೂಡ ನೀವು ಹೇಳಿದಾಗೆ ಯುವ ಜನಾಂಗದಲ್ಲೂ ಕೂಡ ಈ ಕಾಯಿಲೆಯು ಸಾಕಷ್ಟು ಹೆಚ್ಚಾಗ್ತಾ ಇರುವಂಥದ್ದು. ಹೌದು, ಖಂಡಿತ. ಸೊ ಇದು ಏನಂದ್ರೆ ನೋಡಿ, ಜಪಾನ್ ಚೀನಾ ಆ ದೇಶಗಳಲ್ಲಿ ಮೊದಲಿಗೆ ಇದು ಹೆಚ್ಚಿತ್ತು ಈ ಕ್ಯಾನ್ಸರ್. ಈಗ ನಮ್ಮ ದೇಶದಲ್ಲೂ ಇದು ಜಾಸ್ತಿ ಆಗ್ತದೆ. ಅದಕ್ಕೆ ಕಾರಣಗಳು ಹಲವಿದೆ. ಅಂದರೆ ಈ ಎನ್ವಿರಾನ್ಮೆಂಟಲ್ ಅಂತ ಹೇಳ್ತೇವೆ, ಜೆನೆಟಿಕ್ ಅಂತ ಹೇಳ್ತೇವೆ, ಎರಡು ಕಂಬೈನ್ಡ್ ಆಗಿ ಈ ಕ್ಯಾನ್ಸರನ್ನು ಉತ್ಪನ್ನ ಮಾಡುವಂಥದ್ದು. ಸೊ ಎನ್ವಿರಾನ್ಮೆಂಟಲ್ ಇತ್ತೀಚಿನ ದಿನ ತುಂಬ ಚೇಂಜ್ ಆಗಿದೆ. ಅದು ನಮ್ಮ ಫುಡ್, ಡಯಟ್ ಅಥವಾ ಲೈಫ್ ಸ್ಟೈಲ್, ಎಕ್ಸಸೈಸ್ ಇಲ್ಲದೆ ಇರುವುದು, ಸೆಡೆಂಟ್ರಿ ಲೈಫ್ ಸ್ಟೈಲ್, ಬವೆಲ್ ಹ್ಯಾಬಿಟ್ಸ್ ಅಂದರೆ ಈ ಕಾನ್ಸ್ಟಿಪೇಷನ್ ಅನ್ನೋದು ತುಂಬ ಕಾಮನ್ ಆಗಿದೆ. ಅದು ನಮ್ಮ ಫುಡ್ಗೆ ರಿಲೇಟೆಡ್ ಡೈರೆಕ್ಟ್ ಆಗಿ, ಬಿಕಾಸ್ ನಾವು ಫೈಬರ್ ಡಯಟ್ ಕಮ್ಮಿ ತಗೊಳ್ತೇವೆ, ಅದರಿಂದಾಗಿ ಕಾನ್ಸ್ಟಿಪೇಷನ್ ಅದು ವರ್ಷಾನುಗಟ್ಟಲೆ ಹಾಗೆ ಹೋದಾಗ ಅದು ಕಾರಣವಾಗುತ್ತೆ. ಓಕೆ, ಈಗ ಪ್ರತಿಯೊಂದು ಕಾಯಿಲೆಯಲ್ಲೂ ಕೂಡ ಒಂದು ಸಿಂಪ್ಟಮ್ಸ್, ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಅಂತ ಹೇಳ್ತೇವೆ. ಹೌದು. ಸೊ ಆರಂಭಿಕ ಹಂತದ ಲಕ್ಷಣಗಳು ಪ್ರತಿಯೊಂದು ಕಾಯಿಲೆಯಲ್ಲೂ ಗೋಚರಿಸ್ತವೆ. ಸೊ ಈ ಕರುಳಿನ ಕ್ಯಾನ್ಸರಲ್ಲಿ ಏನು ಆರಂಭಿಕ ಲಕ್ಷಣಗಳು? ಹೌದು, ಖಂಡಿತ. ಇದು ಈಗ ಕರುಳಿನ ಕ್ಯಾನ್ಸರಲ್ಲಿ ಬೇರೆ ಬೇರೆ ಥರ ಲಕ್ಷಣಗಳು ಕಂಡು ಬರ್ಬೋದು. ಅದು ಆರಂಭಿಕ ಅಂದರೆ ಈಗ ಸ್ಟೇಜ್ 1 ಟ್ಯೂಮರ್ ಇದ್ದಾಗ ನಮಗೆ ಲಕ್ಷಣಗಳು ತುಂಬ ಕಡಿಮೆ. ಸ್ವಲ್ಪ ಗೆಡ್ಡೆ ಬೆಳೆದು ಕರಳಿನ ಒಳಗೆ ಆಗ ಬೇರೆ ಬೇರೆ ಲಕ್ಷಣಗಳು ಕಂಡು ಬರ್ತವೆ. ಅದರಲ್ಲಿ ಸ್ಟಾರ್ಟಿಂಗ್ ಅಂದರೆ ಒಂದು ಅನಿಮಿಯಾ, ರಕ್ತಹೀನತೆ. ಯಾಕೆಂದರೆ ಈ ಟ್ಯೂಮರಿಂದ ರಕ್ತಸ್ರಾವ ಆಗಿ ಮೋಷನ್ನಲ್ಲಿ ಬ್ಲಡ್ ಹೋಗೋದ್ರಿಂದಾಗಿ ಕ್ರಮೇಣ ಪೇಷಂಟಿನ ಹಿಮೋಗ್ಲೋಬಿನ್ ಡ್ರಾಪ್ ಆಗ್ತದೆ. ಸೊ ಅನಿಮಿಯಾ ಒಂದು ರಕ್ತಹೀನತೆ, ಅದರಿಂದಾಗಿ ನಿಶಕ್ತಿ ಅಂದರೆ ವೀಕ್ನೆಸ್ ಆಗೋದು. ಮತ್ತು ಬೇರೆ ಕ್ಯಾನ್ಸರ್ ಕಾಯಿಲೆಗಳಲ್ಲಿ ಕಂಡುಬರುವಂಥ ಸಾಮಾನ್ಯವಾದ ವೆಯ್ಟ್ ಲಾಸ್, ಅದು ಕೋಲಾನ್ ಕ್ಯಾನ್ಸರಲ್ಲಿ ಆರಂಭಿಕ ಹಂತದಲ್ಲಿ ಇರುವುದಿಲ್ಲ, ಸ್ವಲ್ಪ ಅಡ್ವಾನ್ಸ್ ಸ್ಟೇಜ್ ಹೋದಾಗ ಬರ್ತದೆ. ಲಾಸ್ ಆಫ್ ಅಪಿಟೈಟ್, ಹಸಿವು ಕಮ್ಮಿ ಆಗಿರೋದು. ಬ್ಲೀಡಿಂಗ್, ಅದೇ ಮೋಷನ್ನಲ್ಲಿ ಬ್ಲಡ್, ಅದು ಈಗ ಕರಳಿನ ಯಾವ ಭಾಗದಲ್ಲಿ ಗೆಡ್ಡೆ ಇದೆ ಅದರ ಮೇಲೆ ಆ ಬ್ಲಡ್ ಯಾವ ಥರ ಅಂದರೆ ಫ್ರೆಶ್ ಬ್ಲಡ್ ಇರ್ಬೋದು ಕೆಂಪಾಗಿ, ಅಥವಾ ಅದು ಕಪ್ಪಾಗಿ ಮೋಷನ್ನಲ್ಲಿ ಮಿಕ್ಸ್ ಆಗಿ, ಅದಕ್ಕೆ ಮೆಲಿನಾ ಅಂತ ಹೇಳ್ತೇವೆ. ಅಂದರೆ ಕರಳಿನ ಬಲಭಾಗದಲ್ಲಿ ಗೆಡ್ಡೆ ಇದ್ದರೆ ಅದು ಸ್ವಲ್ಪ ಕಪ್ಪು ಥರ ಬರ್ಬೋದು ಮೋಷನ್ನಲ್ಲಿ. ಎಡಭಾಗದಲ್ಲಿ ಅಥವಾ ನಮ್ಮ ಗುದದ್ವಾರದ ಹತ್ರ ಹೋದಾಗ ಕ್ಯಾನ್ಸರ್ ಕಾಯಿಲೆ ಆಗ ನಮಗೆ ಫ್ರೆಶ್ ಬ್ಲಡ್ ಥರ ಮಿಕ್ಸ್ ಆಗಿ ಮೋಷನ್ನಲ್ಲಿ ಕಂಡು ಬರ್ತದೆ. ಓಕೆ. ಮತ್ತು ಕಾನ್ಸ್ಟಿಪೇಷನ್ ಅಂದರೆ ಯಾವಾಗ ಗೆಡ್ಡೆ ಬಂದು ಈ ಕರಳಿನ ಒಳಗೆ ಸಂಪೂರ್ಣ ಬ್ಲಾಕ್ ಮಾಡ್ತದೆ ಆಗ ಮೋಷನ್ ಹೋಗೋದಿಲ್ಲ, ಆಗ ಕಾನ್ಸ್ಟಿಪೇಷನ್, ಹೊಟ್ಟೆ ಉಬ್ಬರಿಸೋದು, ವಾಂತಿ, ಅಂದರೆ ಕಂಪ್ಲೀಟ್ ಅವರಿಗೆ ಬ್ಲಾಕ್ ಆಗ್ತದೆ ಕರಳು. ಸೊ ಈ ಲಕ್ಷಣಗಳೆಲ್ಲ ಕಂಡು ಬರ್ಬೋದು. ಈಗ ಗುಣಲಕ್ಷಣಗಳು ಬೇರೆ ಕಾಯಿಲೆಯಲ್ಲೂ ಕೂಡ, ಕ್ಯಾನ್ಸರ್ ಅಲ್ಲದೆ ಬೇರೆ ಕಾಯಿಲೆಯಲ್ಲೂ ಕೂಡ ಇದೇ ರೀತಿಯ ಗುಣಲಕ್ಷಣ ಕಂಡು ಬರುವಂತ ಚಾನ್ಸ್ ಇದೆಯಾ? ಹೌದು, ಖಂಡಿತ. ಈಗ ಕೋಲಾನ್ ಕ್ಯಾನ್ಸರ್, ಈಗ ನಾನು ಹೇಳಿದಾಗೆ ಬ್ಲೀಡಿಂಗ್, ಈಗ ಬ್ಲೀಡಿಂಗ್ ನಮಗೆ ಮೂಲವ್ಯಾಧಿ ಪೈಲ್ಸ್ ಅಂತ ಏನು ಹೇಳ್ತೇವೆ ಅಥವಾ ಫಿಶರ್, ಅದರಲ್ಲೂ ಇರ್ಬೋದು. ಅದಕ್ಕೆ ನಾವು ಪೇಷಂಟ್ ಹತ್ರ ನಾವು ಅದನ್ನ ಹಿಸ್ಟ್ರಿ ತಗೊಳ್ಳುವಾಗ ಡೀಟೇಲ್ ಆಗಿ, ಅಂದರೆ ಎಷ್ಟು ಟೈಮಿಂದ ಇದೆ,
ಈಗ ಲಾಂಗ್ ಸ್ಟ್ಯಾಂಡಿಂಗ್ ಇದ್ದರೆ ತುಂಬ ತಿಂಗಳುಗಟ್ಟಲೆ ವರ್ಷಗಟ್ಟಲೆಯಿಂದ ಬ್ಲಡ್ ಸ್ವಲ್ಪ ಹೋಗ್ತಾ ಉಂಟು. ಸೊ ಅದೆಲ್ಲ ನಮಗೆ ಕ್ಯಾನ್ಸರ್ ಕಾಯಿಲೆ ಕಡೆಗೆ ನಮಗೆ ಒಂದು ಗಮನ ಹರಿಸುವಾಗೆ ಮಾಡ್ತದೆ. ಪೈಲ್ಸಲ್ಲಿ ಆದರೆ ನಿಮಗೆ ಫ್ರೆಶ್ ಬ್ಲಡ್ ಬರ್ತದೆ, ಮೋಷನ್ ಮಾಡಿದ ನಂತರ ಫ್ರೆಶ್ ಬ್ಲಡ್ ಒಂದು ಸ್ಪ್ಲಾಶ್ ಥರ ಬರ್ತದೆ, ಅದು ಪೈಲ್ಸ್ ಕಡೆಗೆ ನಮಗೆ ಇಂಡಿಕೇಟ್ ಮಾಡ್ತದೆ. ಯಾವುದಕ್ಕೂ ನಾವು ಎಕ್ಸಾಮಿನ್ ಮಾಡುವಾಗ ಕ್ಲಿನಿಕಲ್ ಎಕ್ಸಾಮಿನೇಷನ್ ಮಾಡಿ ಅದನ್ನು ನಾವು ಕನ್ಫರ್ಮ್ ಮಾಡ್ಕೋಬಹುದು. ಅಂದ್ರೆ ಕ್ಯಾನ್ಸರ್ ಅಂದ್ರೆ ನಿನ್ನೆಯಿಂದ ಇವತ್ತಿಗೆ ಆಗುವಂತದ್ದು ಸಾಕಷ್ಟು ದಿನಗಳಿಂದ ಅದು ಆ ಸಿಂಪ್ಟಮ್ಸ್ ಕಂಡು ಬರ್ತಾ ಇರ್ತದೆ. ಪೇಷಂಟ್ಗಳು ಅದನ್ನ ಆರಂಭಿಕ ಹಂತದಲ್ಲಿ ಅವರು ಅದನ್ನ ಇಗ್ನೋರ್ ಮಾಡಿ ಅದು ಗ್ಯಾಸ್ಟ್ರಿಕ್ ಇರ್ಬೋದು ಅಥವಾ ಏನಾದ್ರು ಮೂಲವ್ಯಾಧಿ ಇರ್ಬೋದು ಅಂತ ಅಲ್ಲಲ್ಲೇ ವೈದ್ಯರ ಹತ್ರ ಸಮಾಲೋಚನೆ ಮಾಡಿ ಟ್ಯಾಬ್ಲೆಟ್ಸ್ ತಗೊಂಡು ಅದು ಮುಂದುವರಿತಾ ಹೋಗ್ತದೆ. ಓಕೆ, ಸೊ ಮುಖ್ಯವಾಗಿ ಈ ಕ್ಯಾನ್ಸರ್ ಅಂತ ಬಂದಾಗ ನಾವು ಹೇಳುವಂಥದ್ದು ರಿಸ್ಕ್ ಫ್ಯಾಕ್ಟರ್ ಅಂತ. ಹೌದು, ಕಾರಣಗಳಿಂತಲೂ ರಿಸ್ಕ್ ಫ್ಯಾಕ್ಟರ್ ಅಂತ. ಸೊ ಈ ಕೊಲನ್ ಕ್ಯಾನ್ಸರ್ ಅಥವಾ ಈ ಕರುಳಿನ ಕ್ಯಾನ್ಸರ್ಗೆ ಏನು ರಿಸ್ಕ್ ಫ್ಯಾಕ್ಟರ್ ಸರ್? ಹೌದು, ರಿಸ್ಕ್ ಫ್ಯಾಕ್ಟರ್ ಅಂದರೆ ನಮಗೆ ಒಂದು ಜೆನೆಟಿಕ್, ಸೊ ಫ್ಯಾಮಿಲಿ ಹಿಸ್ಟ್ರಿ ಅಂದರೆ ಬ್ರದರ್ ಸಿಸ್ಟರ್ ತಂದೆ ತಾಯಿ ಅವರ ಇದರಲ್ಲಿ ಯಾರಿಗಾದರೂ ಸೇಮ್ ಕೊಲಾನ್ ಕ್ಯಾನ್ಸರ್ ಇತ್ತು ಅಂದರೆ ಅದು ಎಸ್ಪೆಷಲಿ ಅದು ನಮಗೆ ಯಂಗ್ ಏಜ್ ಯುವಕರಲ್ಲಿ ಕಂಡು ಬಂದರೆ, ಈಗ 25-30 ವರ್ಷದಲ್ಲಿ ಕೋಲಾನ್ ಕ್ಯಾನ್ಸರ್ ಬಂದರೆ ಅವಾಗ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇರುವಂಥದ್ದು ನಾವು ಅದು ನೆನ್ಪಿಟ್ಕೋಬೇಕಾಗ್ತದೆ. ಮತ್ತು ಡಯಟ್, ಜಂಕ್ ಫುಡ್, ಯಾವಾಗಲೂ ಈಗ ಹೊರಗಿನ ಫುಡ್ ಆಯಿಲಿ ಆರ್ ಹೈ ಸ್ಪೈಸಿ ಆ್ಯಂಡ್ ಕಾನ್ಸ್ಟಿಪೇಟಿಂಗ್, ದಟ್ ಇಸ್ ಲೋ ಫೈಬರ್ ಡಯಟ್ ಯಾವಾಗ ಸೇವಿಸ್ತೇವೆ, ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ತಗೊಳ್ಳೋದೇ ಇಲ್ಲ ರೆಗ್ಯುಲರ್ ಆಗಿ, ಸೊ ಅಂಥವರಲ್ಲಿ ಮೋರ್ ಪ್ರಿಡಿಸ್ಪೋಸಿಂಗ್. ರೆಡ್ ಮೀಟ್ ಈಸ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್. ಮಟನ್, ಬೀಫ್ ಅಥವಾ ಪೋರ್ಕ್ ಏನು ರೆಗ್ಯುಲರ್ ಆಗಿ ತಗೊಳ್ತೇವೆ, ಈಗ ಏನಾದರೂ ಕಾನ್ಸ್ಟಿಪೇಷನ್ ಆಗ್ತದೆ. ಸೊ ಇದೆಲ್ಲ ಒನ್ ಆಫ್ ದ ಮೇನ್ ರಿಸ್ಕ್ ಫ್ಯಾಕ್ಟರ್ಗಳು ಕೋಲಾನ್ ಕ್ಯಾನ್ಸರಿಗೆ. ಓಕೆ, ಇವಾಗ ಕ್ಯಾನ್ಸರಲ್ಲಿ, ಕೋಲಾನ್ ಕ್ಯಾನ್ಸರಲ್ಲಿ ಸ್ಕ್ರೀನಿಂಗ್ ಅಂತ ಬಂದಾಗ, ಸೊ ಯಾವ ಸ್ಕ್ರೀನಿಂಗನ್ನು ಯೂಸ್ ಮಾಡ್ತಾರೆ ಅಥವಾ ಅದನ್ನು ಹೇಗೆ ಪತ್ತೆ ಹಚ್ಚಲಾಗ್ತದೆ ಅನ್ನುವಂಥದ್ದು ಮುಖ್ಯವಾದಂಥ ಒಂದು ಪ್ರಶ್ನೆ. ಹೌದು, ಸೊ ಸ್ಕ್ರೀನಿಂಗ್ ಟೂಲ್ ಬಂದು ನಮಗೆ ಈಗ ಈಸಿಲಿ ಅವೈಲೇಬಲ್ ಆ್ಯಂಡ್ ವೆರಿ ಅಂದರೆ ಬೆಸ್ಟ್ ಒನ್ ಆಫ್ ದ ಟೂಲ್ ಅಂದರೆ ಕೊಲೊನೋಸ್ಕೋಪಿ. ಬೇಸಿಕಲಿ ಎಂಡೋಸ್ಕೋಪಿ ಅಂದರೆ ಕ್ಯಾಮರಾ ಹಾಕಿ ನೋಡುವಂಥ ಟೆಸ್ಟ್, ಅದು ಕೋಲಾನಲ್ಲಿ ಮಾಡುವಾಗ ನಾವು ಕೊಲೊನೋಸ್ಕೋಪಿ ಅಂತ ಹೇಳ್ತೇವೆ. ಸೊ ಎಂಡೋಸ್ಕೋಪನ್ನು ದೊಡ್ಡ ಕರಳಿಗೆ ಹಾಕಿ ಸಂಪೂರ್ಣವಾಗಿ ಒಳಗೆ ನೋಡುವಂಥ ಟೆಸ್ಟ್, ಅದು ಒಂದು 99% ಪಿಕಪ್ ರೇಟ್ ಇರುತ್ತೆ ಕ್ಯಾನ್ಸರನ್ನು. ಮತ್ತು ಇನ್ನೊಂದು ಸಿಂಪಲ್ ಟೆಸ್ಟ್ ಈಗ OPD ಬೇಸಲ್ಲಿ ಮಾಡುವಂತಂದರೆ ಸ್ಟೂಲ್ ಟೆಸ್ಟ್. ಮೋಷನ್, ಪೇಷಂಟ್ನ ಮೋಷನ್ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಅದರಲ್ಲಿ ನಾವು ಬ್ಲಡ್ಡಿನ ಅಂಶ ಇದೆಯಾ ಅನ್ನೋದನ್ನು ಟೆಸ್ಟ್ ಮಾಡ್ತೇವೆ, ಅದಕ್ಕೆ ಸ್ಟೂಲ್ ಅಕಲ್ಟ್ ಬ್ಲಡ್ ಟೆಸ್ಟ್ ಅಂತ ಹೇಳ್ತೇವೆ. ಸೊ ಅದರಲ್ಲಿ ನಮಗೆ ಕೋಲಾನ್ ಕ್ಯಾನ್ಸರ್ ಅಂತ ಹೇಳಿಕ್ಕೆ ಬರಲ್ಲ, ಬಟ್ ಬ್ಲಡ್ ಇದೆಯಾ ಅಂತ ಗೊತ್ತಾಗ್ತದೆ. ಫರ್ದರ್ ನಾವು ಮತ್ತೆ ಕೊಲೊನೋಸ್ಕೋಪಿ ಅಥವಾ CT ಸ್ಕ್ಯಾನ್ ಬೇರೆ ಟೆಸ್ಟ್ಗಳನ್ನು ಮಾಡಬಹುದು. ಇನ್ನೊಂದು ಸ್ಕ್ರೀನಿಂಗ್ ಅಂದರೆ ಈಗ ವರ್ಚುವಲ್ ಕೊಲೊನೋಸ್ಕೋಪಿ ಅಂತ ಬಂದಿದೆ ಲೇಟೆಸ್ಟ್, ಅಂದರೆ ಬೇಸಿಕಲಿ ಅದು CT ಸ್ಕ್ಯಾನ್. CT ಸ್ಕ್ಯಾನ್ನಲ್ಲಿ ಈಗ 3D ಇದು ಮಾಡಿ ರಿಕನ್ಸ್ಟ್ರಕ್ಷನ್ ಮಾಡಿ ಕೊಲೊನೋಸ್ಕೋಪಿಯಲ್ಲಿ ಒಳಗೆ ಹೇಗೆ ನೋಡ್ತೇವೆ ಅದೇ ಥರ ಇಮೇಜಿಂಗ್ ಒಳಗಡೆದು ನಮಗೆ ಸಿಗ್ತದೆ. ಸೊ ಅಂದರೆ ಪೇಷಂಟಿಗೆ ಕೊಲೊನೋಸ್ಕೋಪಿ ಮಾಡೋ ಅವಶ್ಯಕತೆ ಇಲ್ಲ, ಬರೀ CT ಸ್ಕ್ಯಾನ್ ಮಾಡಿ ಗೊತ್ತಾಗುವಂಥದ್ದು. ಸೊ ಅದು ಸಹ ಒಂದು ಸ್ಕ್ರೀನಿಂಗ್ ಟೂಲ್ ಆಗಿ ಯೂಸ್ ಮಾಡ್ತಾರೆ. ಈ ಕೊಲೊನೋಸ್ಕೋಪಿ ಅನ್ನುವಂಥದ್ದು ಕೆಲವೊಂದು ಪೇಷಂಟ್ಗಳಲ್ಲಿ ಅಥವಾ ಈ ಸ್ಕ್ರೀನಿಂಗ್ ಬರುವವರು ನಾರ್ಮಲಿ ಪೇಷಂಟ್ಗಳಾಗಿರೋದಿಲ್ಲ, ಸೊ ಆ ಟೈಮಲ್ಲಿ ಅವರಿಗೆ ಭಯ ಇರ್ತದೆ. ಸೊ ಈ ಕೊಲೊನೋಸ್ಕೋಪಿ ಯಾವ ರೀತಿ ಮಾಡ್ತಾರೆ, ಅದರಿಂದ ಏನಾದರೂ ನನಗೆ ಭಯ ಈ ರೀತಿ ಕಂಡು ಬರ್ತದೆ. ಸೊ ಕೊಲೊನೋಸ್ಕೋಪಿ ಬದಲಿಗೆ ಪರ್ಯಾಯ ಏನಾದರೂ ಟೆಸ್ಟ್ಗಳಿವೆಯಾ ಇದನ್ನು ಡಿಟೆಕ್ಟ್? ಅದೇ ನಾನು ಹೇಳಿದಾಗೆ, ಸೊ ಕೊಲೊನೋಸ್ಕೋಪಿ ಬದಲಿಗೆ ಒಂದು ಸ್ಟೂಲ್ ಟೆಸ್ಟ್, ಒಂದು ಅಕಲ್ಟ್ ಬ್ಲಡ್ ಏನಾದರೂ ಇದೆಯಾ ಅಂತ ನೋಡುವಂಥದ್ದು ಸಿಂಪಲ್ ಟೆಸ್ಟ್. ಅದು ಅವರು ಒಂದು ಕಂಟೈನರ್ ಕೊಡ್ತಾರೆ, ಅವರು ಸ್ಯಾಂಪಲ್ ತಂದು ಲ್ಯಾಬಿಗೆ ಕೊಟ್ಟರೆ ಅದು ರಿಪೋರ್ಟ್ ಸಿಗ್ತದೆ. ಮತ್ತು ಈ ವರ್ಚುವಲ್ ಕೊಲೊನೋಸ್ಕೋಪಿ ಅನ್ನೋದು CT ಸ್ಕ್ಯಾನ್ ಮುಖಾಂತರ ಸುಲಭವಾಗಿ ಮಾಡ್ಬೋದು. ಸೊ ಈ ಹಿಂದೆ ಕ್ಯಾನ್ಸರ್ ಅನ್ನುವಂಥದ್ದು ಪ್ರಾಯದವರಿಗೆ, ಅಂದರೆ ಒಂದು ಏಜ್ ದಾಟಿದವರಿಗೆ ಈ ಕಾಯಿಲೆ ಬರುವಂಥದ್ದು ಸರ್ವೇ ಸಾಮಾನ್ಯ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ನೀವು ಹೇಳಿದಾಗೆ ಯುವಕರಿಗೂ ಕೂಡ ಈ ಕಾಯಿಲೆ ಸಾಕಷ್ಟು ಪ್ರಮಾಣದಲ್ಲಿ ಇರುವಂಥದ್ದು. ಸೊ ಸ್ಕ್ರೀನಿಂಗ್ ಅಂತ ಬಂದಾಗ ಯಾವ ಏಜ್ ಗ್ರೂಪಿಂದ ಈ ಸ್ಕ್ರೀನಿಂಗನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು? ಅದು ಒಂದು ಇಂಪಾರ್ಟೆಂಟ್ ಕ್ವೆಶನ್. ಸೊ ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ಗೈಡ್ಲೈನ್ಸ್ ಪ್ರಕಾರ 50 ವರ್ಷ, ಅವರು ಇತ್ತೀಚೆಗೆ 45 ವರ್ಷದಿಂದಲೇ ಹೇಳ್ತಾರೆ, 45 ವರ್ಷ ಮೇಲ್ಪಟ್ಟವರು ಒಮ್ಮೆ ಕೊಲೊನೋಸ್ಕೋಪಿ ಮಾಡಬೇಕು ಅಂತ. ಸಪೋಸ್ ಅದು ನಾರ್ಮಲ್ ಇದ್ದರೆ ಫಸ್ಟ್ ಮಾಡಿದಾಗ, ಮತ್ತು ಎವ್ರಿ 10 years ಮಾಡ್ತಾ ಇರ್ಬೋದು. ಫಾರ್ ಎವ್ರಿ 10 years ಅದು ಸ್ಕ್ರೀನಿಂಗ್, ಅಂದರೆ ಅವ್ರಿಗೆ ಏನೂ ರಿಸ್ಕ್ ಫ್ಯಾಕ್ಟರ್ ಇಲ್ಲ, ಬಟ್ ಜನರಲ್ ಆಗಿ ಚೆಕಪ್ ಮಾಡೋದು, ಯಾರಿಗೆ ಬೇಕಾದರೂ ಮಾಡಿಸ್ಬೋದು, ಮಾಡಿದರೆ ಒಳ್ಳೆಯದೇ. ಸೊ ಏನಾದರೂ ಈಗ ಪಾಲಿಪ್ ಸಣ್ಣ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದರೆ ನಮಗೆ ಡಿಟೆಕ್ಟ್ ಆಗ್ತದೆ, ಅದರ ಚಿಕಿತ್ಸೆ ಈಸಿಯಾಗಿ ಮಾಡ್ಬೋದು. ಮತ್ತು ರಿಸ್ಕ್ ಫ್ಯಾಕ್ಟರ್ ಇದ್ದವರಿಗೆ, ಸಪೋಸ್ ಈಗ ಫ್ಯಾಮಿಲಿಯಲ್ಲಿ 1-2 ಜನ ಆಲ್ರೆಡಿ ಕೋಲಾನ್ ಕ್ಯಾನ್ಸರ್ ಡಿಟೆಕ್ಟ್ ಆಗಿದೆ, ಅವರಿಗೆ ನಾವು ಒಂದು 35 ವರ್ಷದಿಂದಲೇ ಅಥವಾ 30 ವರ್ಷದಿಂದಲೇ ಒಂದು 5 ವರ್ಷಕ್ಕೊಮ್ಮೆ ಮಾಡೋದು ಸೂಕ್ತ. ಸೊ ಅದು ಫ್ರೀಕ್ವೆನ್ಸಿ ಡಿಪೆಂಡ್ ಆಗ್ತದೆ, ಅಂದರೆ ದಟ್ ಟೈಮ್ ಬೇಸ್ಡ್ ಆನ್ ಅವರ ಹಿಸ್ಟ್ರಿ ಮತ್ತು ರಿಸ್ಕ್ ಫ್ಯಾಕ್ಟರ್ ಮೇಲೆ ನಾವು ಫ್ರೀಕ್ವೆನ್ಸಿ ಜಾಸ್ತಿ ಮಾಡ್ಬೋದು ಕೊಲೊನೋಸ್ಕೋಪಿಯನ್ನು. ಬಟ್ ಎವ್ರಿ 10 years ಆಫ್ಟರ್ 45 years ಈಸ್ ಐಡಿಯಲ್.
ಅಂದ್ರೆ ಮುಖ್ಯವಾಗಿ ಫ್ಯಾಮಿಲಿ ಹಿಸ್ಟ್ರಿ, ಅದೇ ರೀತಿ ಈ ಸಿಂಪ್ಟಮ್ಗಳು ಇರುವಂತವರಿಗೆ ಸೊ ಅವರು ಜಾಗ್ರತೆ ವಹಿಸಬೇಕು. ಅದರ ಜೊತೆಗೆ ಈ ಟೆಸ್ಟ್ಗಳನ್ನು ರೆಗ್ಯುಲರ್ ಆಗಿ ಮಾಡ್ತಾ ಬರಬೇಕು. ಸೊ ಅದು ಇಂಪಾರ್ಟೆಂಟ್. ಡಾಕ್ಟರ್, ಈಗ ಕೊಲೊನೋಸ್ಕೋಪಿ ಬಗ್ಗೆ ನೀವು ಹೇಳಿದ್ರಿ. ಈ ಕೊಲೊನೋಸ್ಕೋಪಿ ಪ್ರೊಸೀಜರ್ ಹೇಗೆ, ಯಾವ ರೀತಿ ಇರ್ತದೆ ಇದು? ಸೊ ಕೊಲೊನೋಸ್ಕೋಪಿ ನಾನು ಹೇಳಿದಾಗೆ ಅದು ಕರುಳಿನ ಒಳಗೆ ಲೈಟ್ ಹಾಕಿ ನೋಡುವಂಥ ಟೆಸ್ಟ್. ಸೊ ಇಟ್ ಇಸ್ ಅ ಎಂಡೋಸ್ಕೋಪಿ ವಿಚ್ ಇಸ್ ಡನ್ ಇನ್ ಟು ದ ಲಾರ್ಜ್ ಇಂಟೆಸ್ಟೈನ್. ಇದು ಮಾಡೋದು ಡೇ ಕೇರ್ ಆಗಿ ಮಾಡ್ತೇವೆ. ಇದಕ್ಕೇನು ಅಂದರೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಒಂದು ದಿನ ಇರಬೇಕು ಆ ಥರ ಏನಿಲ್ಲ. ಪೇಷಂಟ್ ಬೆಳಗ್ಗೆ ಬಂದು ಬೇಗ ಫಾಸ್ಟಿಂಗಲ್ಲಿ ಬಂದರೆ ಮಧ್ಯಾಹ್ನ ಒಳಗೆ ಡಿಸ್ಚಾರ್ಜ್ ಮಾಡ್ಬೋದು. ಸೊ ಪ್ರೊಸೀಜರ್ ಹೇಗಿರ್ತದೆ ಅಂದರೆ ಕೊಲೊನೋಸ್ಕೋಪಿಯಲ್ಲಿ ನಾವು ಫಸ್ಟು ಕರುಳನ್ನು ಅದು ಕ್ಲೀನ್ ಮಾಡಬೇಕು. ಯಾಕೆಂದರೆ ನಾವು ಎಂಡೋಸ್ಕೋಪಿ ಹಾಕಿ ನೋಡುವಾಗ ಅಲ್ಲಿ ಮೋಷನ್ ಎಲ್ಲ ಇದ್ದರೆ ನಮಗೆ ಏನು ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಅವರಿಗೆ ಪ್ರೀವಿಯಸ್ ಡೇ ಅವರಿಗೆ ಒಂದು ಔಷಧಿ ಕೊಡ್ತೇವೆ ಕುಡಿಲಿಕ್ಕೆ. ಅದು ಕುಡಿದಾಗ ಅವರಿಗೆ ಫುಲ್ ಮೋಷನ್ ಎಲ್ಲ ಪದೇ ಪದೇ ಹೋಗಿ ಕ್ಲಿಯರ್ ಆಗ್ತದೆ. ನಂತರ ಅವರು ಫಾಸ್ಟಿಂಗಲ್ಲಿದ್ದು ನೆಕ್ಸ್ಟ್ ಡೇ ಬೆಳಿಗ್ಗೆ ಒಂದು 8:15 ಹಾಗೆ ನಮ್ಮ OPDಗೆ ಬಂದರೆ ನಾವು ಡೇ ಕೇರಿಗೆ ಅಡ್ಮಿಟ್ ಮಾಡಿ ಮತ್ತೆ ಒಂದು ಅವರಿಗೆ ಅನಸ್ಥೆಟಿಸ್ಟ್ ನೋಡ್ತಾರೆ. ಅಂದರೆ ಇದು ಸೆಡೇಷನ್ನಲ್ಲಿ ಮಾಡೋದು. ಬೇಸಿಕಲಿ ಪೂರ್ತಿ ಅನಸ್ಥೀಸಿಯಾ ಕೊಡೋದಲ್ಲ, ಬಟ್ ಸೆಡೇಷನ್ ಅಂದರೆ ಅವ್ರಿಗೆ ಒಂದು ನಿದ್ದೆ ಬರೆಸ್ತಾರೆ, ಒಂದು ಅಮಲಿನ ಹಾಗೆ ಫಾರ್ ಅಬೌಟ್ 1 hour. ಸೊ ಆ ನಿದ್ದೆ ಬರೆಸಿ ಮಾಡುವಂಥ ಟೆಸ್ಟ್. ಯಾಕೆಂದರೆ ಇಲ್ಲಾಂದರೆ ಪೇಷಂಟ್ಗೆ ಒಂದು ಡಿಸ್ಕಂಫರ್ಟ್, ನೋವಂತಾಗೋದಿಲ್ಲ ಬಟ್ ಡಿಸ್ಕಂಫರ್ಟ್ ಆಗ್ತದೆ. ಯಾಕೆಂದ್ರೆ ನಾವು ಕರುಳಿನೊಳಗೆ ದೊಡ್ಡ ಟ್ಯೂಬ್ ಹಾಕಿ ಮತ್ತು ಗಾಳಿ ತುಂಬಿಸುವಾಗ ಅವರಿಗೆ ಡಿಸ್ಕಂಫರ್ಟ್ ಆಗ್ತದೆ. ಸೊ ಸೆಡೇಷನ್ ಕೊಟ್ಟು ಮಾಡುವಂಥದ್ದು. ಭಯ ಪಡುವಂಥದ್ದು ಏನೂ ಅಲ್ಲ, ಅದೇನೋ ಆಪ್ರೇಷನ್ ಅಲ್ಲ ಅಥವಾ ಬೇರೆ ಕಟ್ಟು ಮಾಡೋದು ಅಂಥದ್ದು ಏನಲ್ಲ. ಇಟ್ ಇಸ್ ಜಸ್ಟ್ ಎ ಟೆಸ್ಟ್, ಡಯಾಗ್ನೋಸ್ಟಿಕ್ ಟೆಸ್ಟ್. ಸೊ ಟೆಸ್ಟ್ ಆದಮೇಲೆ ಪೇಷಂಟ್ ಇಮಿಡಿಯೇಟ್ಲಿ ಎದ್ದೇಳ್ತಾರೆ. ಒಂದು 2 hours, 1.5 hour 2 hour ಅವರಿಗೆ ಖಾಲಿ ಹೊಟ್ಟೆ ಇದ್ದು ಮತ್ತೆ ಫುಡ್ ತಗೊಂಡು ಮತ್ತೆ ಅವ್ರನ್ನ ಡಿಸ್ಚಾರ್ಜ್ ಮಾಡುವಂಥದ್ದು. ಇನ್ನು ಈ ಕೊಲೊನೋಸ್ಕೋಪಿ ಆದ ನಂತರ ಅವರಿಗೆ ಏನಾದರೂ ಅದರಲ್ಲಿ ಸೈಡ್ ಇಫೆಕ್ಟ್ಸ್ ಏನಾಗುವಂಥ ಚಾನ್ಸಸ್ ಇದೆಯಾ? ಇಲ್ಲ, ಕೊಲೊನೋಸ್ಕೋಪಿಯಿಂದಾಗಿ ಪರ್ಸೆ ಏನೋ ಸೈಡ್ ಇಫೆಕ್ಟ್ಸ್ ಇಲ್ಲ. ಬಟ್ ಓನ್ಲಿ ಥಿಂಗ್ ಅವರಿಗೆ ಹೊಟ್ಟೆ ಒಳಗೆ ನಾನು ಹೇಳಿದ ಗಾಳಿ ತುಂಬಿಸ್ತಾರೆ ಫುಲ್ ಕರುಳಿನೊಳಗೆ. ಸೊ ಒಂದು 2-3 hours ಅವರಿಗೆ ಹೊಟ್ಟೆ ದೊಡ್ಡದಾಗಿರ್ಬೋದು, ಸ್ವಲ್ಪ ಗ್ಯಾಸ್ ಇರ್ತದೆ. ಅದು ಮತ್ತೆ ಗ್ಯಾಸ್ ಪಾಸ್ ಆದಾಗ ಇಟ್ ವಿಲ್ ಬಿಕಮ್ ನಾರ್ಮಲ್. ಸೊ ಇನ್ನು ಡಾಕ್ಟರ್, ಮೆಟಾಸ್ಟಾಸಿಸ್ ಅಂತ ಹೇಳ್ತಾರೆ. ಸೊ ಕರುಳಿನ ಹತ್ತಿರದಲ್ಲಿರುವಂತಹ ಲಿವರ್ ಇರ್ಬೋದು, ಸೊ ಅದಕ್ಕೆ ಮೆಟಾಸ್ಟಾಸಿಸ್ ಆಗುವಂತಹ ಸಂದರ್ಭದಲ್ಲಿ, ಅಂದರೆ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಈ ಕ್ಯಾನ್ಸರ್ ಅನ್ನುವಂಥದ್ದು ಹರಡಿರುವಂಥದ್ದು. ಸೊ ಚಿಕಿತ್ಸೆ ಹಂತಕ್ಕೆ ಬಂದಾಗ ಇದು ಈ ಹಂತದಲ್ಲಿ ಚಿಕಿತ್ಸೆ ಹೇಗಿರ್ತದೆ? ಸೊ ಮೆಟಾಸ್ಟಾಸಿಸ್ ಅಂದರೆ ಅದು ಒಂದು ಮೆಡಿಕಲ್ ಟರ್ಮ್. ಬೇಸಿಕಲಿ ಈಗ ಕ್ಯಾನ್ಸರ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅದು ಪ್ರೈಮರಿ ಅಂತ ಹೇಳೋದು. ಸೊ ಇಲ್ಲಿ ಕೋಲಾನ್ ಕ್ಯಾನ್ಸರಲ್ಲಿ ಕೋಲಾನ್, ಲಾರ್ಜ್ ಇಂಟೆಸ್ಟೈನ್, ಅಲ್ಲಿಂದ ಬೇರೆ ಯಾವುದಾದ್ರೂ ಅಂಗಾಂಗಗಳಿಗೆ ಅದು ಹರಡಿದರೆ ಅದು ಸೆಕೆಂಡ್ರಿ ಅಂತ ಹೇಳ್ತೇವೆ. ಅದಕ್ಕೆ ಮೆಟಾಸ್ಟಾಸಿಸ್ ಅಂತ ಹೇಳೋದು. ಸೊ ಕೋಲಾನ್ ಕ್ಯಾನ್ಸರ್ ಮೋಸ್ಟ್ ಕಾಮನ್ಲಿ ಅದು ಹರಡೋದು ಲಿವರಿಗೆ. ಓಕೆ, ಅದು ಹರಡೋದು ಹೇಗೆ ಅಂದರೆ ಬ್ಲಡ್ ಮುಖಾಂತರ. ಈಗ ಬ್ಲಡ್ ವೆಸಲ್ಸಲ್ಲಿ ಈ ಟ್ಯೂಮರ್ದ ಸೆಲ್ಸ್ ಬ್ಲಡ್ಗೆ ಹೋಗ್ತದೆ. ಅದು ನಮ್ಮ ರಕ್ತನಾಳಗಳಿಂದ ಎಲ್ಲಿಗೆ ಬೇಕಾದರೂ ಹೋಗ್ಬೋದು. ಸೊ ಕಾಮನ್ಲಿ ಅದು ಫಸ್ಟ್ ಲಿವರಿಗೆ ಹೋಗ್ತದೆ. ಲಿವರಲ್ಲಿ ಹೋಗಿ ಡೆಪಾಸಿಟ್ ಆಗಿ ಅಲ್ಲಿ ಬೆಳೀತದೆ. ಸೊ ಅದು ಲಿವರ್ ಮೆಟಾಸ್ಟಾಸಿಸ್ ಅಂತ ಹೇಳ್ತೇವೆ. ಸಿಮಿಲರ್ಲಿ ಅದು ಕ್ಯಾನ್ಸರ್ ಕಣಗಳು ಬೇರೆ, ಈಗ ಲಂಗ್ಸಿಗೆ ಹೋಗ್ಬೋದು, ಬೇರೆ ಬೇರೆ ಅಂಗಗಳು ಎಲ್ಲಿ ಹೊಟ್ಟೆಯಲ್ಲಿ ಇಡೀ ಎಲ್ಲ ಬೇಕಾದರೂ ಸ್ಪ್ರೆಡ್ ಆಗ್ಬೋದು. ಬಟ್ ಸ್ಟಾರ್ಟಿಂಗ್ ಇಟ್ ವಿಲ್ ಗೋ ಟು ದ ಲಿವರ್. ಸೊ ಅದು ಮೆಟಾಸ್ಟಾಸಿಸ್ನ ಬಗ್ಗೆ. ಡಾಕ್ಟರ್, ಇನ್ನು ಟ್ರೀಟ್ಮೆಂಟ್ ಅಂತ ಬಂದಾಗ ಸೊ ಕೋಲನ್ ಕ್ಯಾನ್ಸರ್ಗೆ ಇರುವಂಥ ಟ್ರೀಟ್ಮೆಂಟ್ ಆಪ್ಷನ್ಸ್ಗಳು ಏನು? ಸೊ ಟ್ರೀಟ್ಮೆಂಟ್ ಆಪ್ಷನ್ಸ್, ಈಗ ನಮಗೆ ಯಾವುದೇ ಕ್ಯಾನ್ಸರ್ ಟ್ರೀಟ್ಮೆಂಟ್ ತಗೊಂಡ್ರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಸರ್ಜಿಕಲ್ ಟ್ರೀಟ್ಮೆಂಟ್, ಒಂದು ಕೀಮೋಥೆರಪಿ, ಒಂದು ರೇಡಿಯೇಷನ್, ಇದು 3 ಮೇಯ್ನ್ ಆಗಿ ಟ್ರೀಟ್ಮೆಂಟ್ ಇರುವಂಥದ್ದು. ಕೋಲಾನ್ ಕ್ಯಾನ್ಸರಲ್ಲಿ ಕೀಮೋಥೆರಪಿ ಹಾಗೂ ಸರ್ಜರಿದು ಇಂಪಾರ್ಟೆಂಟ್ ರೋಲ್ ಇದೆ. ರೇಡಿಯೇಷನ್ ರೋಲ್ ವೆರಿ ಮಿನಿಮಲ್. ಅದು ಕೋಲಾನ್, ಈಗ ನಮ್ಮ ಗುದದ್ವಾರದ ಕ್ಯಾನ್ಸರ್ ಅಂದರೆ ರೆಕ್ಟಮ್ ಅಂತ ಹೇಳ್ತೇವೆ, ಕೋಲಾನ್ ಇದು ಲಾಸ್ಟ್ ಭಾಗ, ಅಲ್ಲಿ ಬಂದಾಗ ರೇಡಿಯೇಷನ್ ರೋಲ್ ಇದೆ. ಸೊ ಕೋಲಾನ್ ಕ್ಯಾನ್ಸರ್ ಈಗ ಸ್ಟೇಜ್ 1, 2, 3, 4, ಸ್ಟೇಜ್ 1 and 2 ಸ್ಟ್ರೈಟ್ ಅವೇ ಸರ್ಜರಿ. ಯಾಕೆಂದರೆ ಅದು ಬೇರೆ ಕಡೆ ಎಲ್ಲೂ ಹರಡಿರೋದಿಲ್ಲ. ಸರ್ಜರಿ ಮಾಡಿ ಯಾವ ಭಾಗದಲ್ಲಿ ಇದೆ ಆ ಭಾಗದ ಕರಳನ್ನು ತೆಗೆದು ಮತ್ತೆ ವಾಪಸ್ ಜೋಡಣೆ ಮಾಡುವಂಥ ಸರ್ಜರಿ ಬೇಕಾಗ್ತದೆ. ಅದು ಬೇರೆ ಬೇರೆ ಕರಳನ್ನ ಯಾವ ಭಾಗದಲ್ಲಿದೆ ಅದರ ಮೇಲೆ ಬೇರೆ ಬೇರೆ ಸರ್ಜರಿ ಹೆಸರುಗಳಿದೆ. ಮತ್ತು ಸ್ಟೇಜ್ 3 ಅಂತ ಬಂದಾಗ ಸಮ್ಟೈಮ್ಸ್ ಈಗ ಅದು ಅಡ್ವಾನ್ಸ್ಡ್ ಅಂತ ಹೇಳ್ತೇವೆ ನಾವು, ಲೋಕಲಿ ಅಡ್ವಾನ್ಸ್ಡ್ ಕ್ಯಾನ್ಸರ್. ಅದಕ್ಕೆ ಕೆಲವೊಮ್ಮೆ ನಾವು ಕೀಮೋಥೆರಪಿ ಫಸ್ಟ್ ಕೊಟ್ಟು ಟ್ಯೂಮರನ್ನು ಡೌನ್ ಸ್ಟೇಜ್ ಮಾಡೋದು, ಅಂದರೆ ಕರಗಿಸುವುದು, ನಂತರ ಸರ್ಜರಿ ಮಾಡಿ ತೆಗೆಯುವಂಥದ್ದು ಟ್ರೀಟ್ಮೆಂಟ್ ಬೇಕಾಗ್ತದೆ. ಸ್ಟೇಜ್ 1 ಮೋಸ್ಟ್ ಆಫ್ ದ ಟೈಮ್ ಸರ್ಜರಿ ಆದಮೇಲೆ ಕೀಮೋಥೆರಪಿ ಏನೂ ಬೇಕಾಗಿರೋದಿಲ್ಲ. ಸ್ಟೇಜ್ 2 ಅಲ್ಲಿ ಸರ್ಜರಿ ಆದಮೇಲೆ ಮತ್ತೆ ಕೀಮೋಥೆರಪಿ ಬೇಕಾಗ್ತದೆ. ಸ್ಟೇಜ್ 4ಗೆ ಬಂದಾಗ ದಟ್ ಈಸ್ ನಿಮ್ಮ ಲಿವರ್ ಮೆಟಾಸ್ಟಾಸಿಸ್ ಅಥವಾ ಬೇರೆ ಎಲ್ಲ ಸ್ಪ್ರೆಡ್ ಆಗಿದೆ. ಈಗ ಮುಂಚೆ ಎಲ್ಲ ಕೋಲಾನ್ ಕ್ಯಾನ್ಸರ್ ಒಂದು ಸಲ ಲಿವರಿಗೆ ಅಥವಾ ಬೇರೆ ಎಲ್ಲಾದರೂ ಹೋಯಿತು ಅಂದರೆ ದಟ್ ಇಸ್ ದ ಎಂಡ್ ಅಂತ ಇತ್ತು. ಅಂದರೆ ಇನ್ನೇನು ಮಾಡಲಿಕ್ಕೆ ಆಗಲ್ಲ, ಅದು ಲಾಸ್ಟ್ ಸ್ಟೇಜ್, ಬಿಟ್ಟು ಬಿಡೋದು. ಬಟ್ ಈಗ ಹಾಗೆಲ್ಲ.
ಈಗ ಸ್ಟೇಜ್ 4 ಕೋಲಾನ್ ಕ್ಯಾನ್ಸರ್ ಸರ್, ದಟ್ ಈಸ್ ದ ವೆರಿ ಒಂದು ಸ್ಪೆಷಾಲಿಟಿ ಆಫ್ ಕೋಲಾನ್ ಕ್ಯಾನ್ಸರ್. ಬಿಕಾಸ್ ಕೋಲಾನ್ ಕ್ಯಾನ್ಸರ್ ನಮ್ಮ ಹೊಟ್ಟೆಯಲ್ಲಿ ಇರುವಂಥ ಈಗ ಬೇರೆ ಕ್ಯಾನ್ಸರ್ಗಳು, ಈಗ ಸ್ಟಮಕ್ ಇರ್ಬೋದು, ಪ್ಯಾಂಕ್ರಿಯಾಸ್, ಲಿವರ್ ಅಥವಾ ನಮ್ಮ ಫುಡ್ ಪೈಪ್, ಇಸೋಫೇಗಸ್, ಎಲ್ಲದಕ್ಕಿಂತನೂ ಒಳ್ಳೆ ಕ್ಯಾನ್ಸರ್ ಅಂದರೆ ಕೋಲಾನ್ ಕ್ಯಾನ್ಸರ್. ಯಾಕೆಂದರೆ ಸ್ಟೇಜ್ 4ಗೆ ಸಹ ನಾವು ಕಂಪ್ಲೀಟ್ ಕ್ಯೂರೇಟಿವ್ ಆಪ್ಷನ್ ಕೊಡಲಿಕ್ಕಾಗ್ತದೆ ಇವತ್ತಿನ ಈ ಅಡ್ವಾನ್ಸ್ಡ್ ಟ್ರೀಟ್ಮೆಂಟಲ್ಲಿ. ಸೊ ಈಗ ಲಿವರಿಗೆ ಸಪೋಸ್ ಸ್ಪ್ರೆಡ್ ಆಗಿದ್ದರೆ ಅದರಲ್ಲಿ ನಾವು ಏನು ಮಾಡ್ತೇವೆ ಅಂದರೆ ಫಸ್ಟ್ ಕೀಮೊಥೆರಪಿ ಕೊಡ್ತೇವೆ. ಅದು ಲಿವರಿದ್ದು ಟ್ಯೂಮರ್, ಕೋಲಾನ್ ಟ್ಯೂಮರ್ ಎಲ್ಲದಕ್ಕೆ ಎಫೆಕ್ಟ್ ಆಗ್ತದೆ. ಮತ್ತು ಶ್ರಿಂಕ್ ಆದಮೇಲೆ ಸೊ ಲಿವರಲ್ಲಿ ಕೆಲವೊಮ್ಮೆ ಡಿಸಪಿಯರ್ ಆಗ್ತದೆ ಕಂಪ್ಲೀಟ್ಲಿ, ಮತ್ತು ಕೋಲಾನಲ್ಲಿ ಸ್ವಲ್ಪ ಇರ್ತದೆ. ಆಗ ಕೋಲಾನ್ ಸರ್ಜರಿ ಮಾಡಿ ತೆಗಿತೇವೆ. ಲಿವರಲ್ಲಿ ಈವನ್ ದೋ ಟ್ಯೂಮರ್ ಸ್ಕ್ಯಾನಿಂಗಲ್ಲಿ ಡಿಸಪಿಯರ್ ಆಗಿರ್ಬೋದು, ಬಟ್ ಆ ಜಾಗವನ್ನು ನಾವು ಸರ್ಜರಿ ಮಾಡಿ ತೆಗಿತೇವೆ. ಈವನ್ ಲಿವರಲ್ಲಿ ಸ್ಪ್ರೆಡ್ ಆಗಿದ್ದನ್ನು ಸಹ ತೆಗಿತೇವೆ. ಬಟ್ ಇದೆಲ್ಲ ಮಾಡೋ ಮುಂಚೆ ನಾವು ಪೆಟ್ ಸ್ಕ್ಯಾನ್ ಅಂತ ಮಾಡ್ತೇವೆ, ಲೈಕ್ ಎನಿ ಅದರ್ ಕ್ಯಾನ್ಸರ್. ಯಾಕೆಂದರೆ ಈಗ ಲಿವರಿಗೆ ಮಾತ್ರ ಸ್ಪ್ರೆಡ್ ಆಗಿದೆಯಾ, ಪುನಃ ಲಂಗ್ಸಿಗೂ ಸ್ಪ್ರೆಡ್ ಆಗಿದೆಯಾ, ಅಥವಾ ಬೇರೆ ಎಲ್ಲ ಸ್ಪ್ರೆಡ್ ಆಗಿದೆ ಅನ್ನೋದು ಕನ್ಫರ್ಮ್ ಮಾಡ್ಕೋಬೇಕು. ಅದು ಸಪೋಸ್ ಲಿವರ್ ಮತ್ತು ಕರಳಲ್ಲಿ ಮಾತ್ರ ಇದೆ ಅಂದರೆ ನಾವು ಕಂಪ್ಲೀಟ್ ಕ್ಯೂರೇಟಿವ್ ಆಪ್ಷನ್ ಈಗ ಪೇಷಂಟಿಗೆ ಕೊಡಲಿಕ್ಕಾಗ್ತದೆ. ದೇ ಕ್ಯಾನ್ ಲಿವ್ 5-10 years or even more. There are patients who are alive more than 10 years after doing liver and colon surgery. ಅಂದರೆ ಈ ಸ್ಟೇಜಸ್ ಅನ್ನೋದನ್ನು ವಿವಿಧ ಬಗೆಯ ಟೆಸ್ಟ್ಗಳನ್ನು ಮಾಡಿ ಆ ಮೂಲಕ ಡಿಸೈಡ್ ಮಾಡಿ ಈ ಚಿಕಿತ್ಸೆಗಳನ್ನು ಕೂಡ ನಿರ್ಧಾರ ಆಗುವಂಥದ್ದು ಈ ಸ್ಟೇಜಿನ ಮೇಲೆ. ಎಸ್. ಸೊ ಈಗ ಕಿಮೊಥೆರಪಿ ಇರ್ಬೋದು ಅಥವಾ ರೇಡಿಯೇಷನ್ ಇರ್ಬೋದು, ಅದರ ಜೊತೆಗೆ ಶಸ್ತ್ರಚಿಕಿತ್ಸೆ. ಸೊ ಇದನ್ನು ಯಾವ ಹಂತದಲ್ಲಿ ಯಾವಾಗ ಮಾಡಬೇಕನ್ನುವುದನ್ನು ಸೂಕ್ಷ್ಮವಾಗಿ ನಿರ್ಧರಿಸಬೇಕಾಗ್ತದೆ. ಅದೆಲ್ಲ ಸ್ಟೇಜಿನ ಮೇಲೆ ಮತ್ತು ಪೇಷಂಟ್ನ ಕಂಡೀಷನ್ಸ್. ಈಗ ಎಲ್ಲ ಪೇಷಂಟಿಗೆ ನಾವು ಲಿವರ್ ಸರ್ಜರಿ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ ಅಂತಲ್ಲ. ಪೇಷಂಟ್ನ ವಯಸ್ಸು, ಪೇಷಂಟ್ನ ಕೋಮಾರ್ಬಿಡಿಟಿ, ಅವರ ಫಿಟ್ನೆಸ್ ಎಲ್ಲ ನೋಡಿ ಡಿಸೈಡ್ ಮಾಡಬೇಕಾಗ್ತದೆ. ಮತ್ತು ಇಟ್ ಇಸ್ ಅ ಟೀಮ್. ಅಂದರೆ ಈಗ ನಾವು ಆಂಕಾಲಜಿಸ್ಟ್, ರೇಡಿಯೇಷನ್ ಆಂಕಾಲಜಿ, ಸರ್ಜನ್ ಎಲ್ಲರೂ ಅದೇ ಡಿಸ್ಕಸ್ ಮಾಡಿ ಯಾವ ಟ್ರೀಟ್ಮೆಂಟ್ ಫಸ್ಟ್ ಮಾಡಬೇಕು, ಯಾವ ಟ್ರೀಟ್ಮೆಂಟ್ ನೆಕ್ಸ್ಟ್ ಮಾಡಬೇಕು ಅನ್ನೋದನ್ನು ನಿರ್ಧರಿಸ್ತೇವೆ. ಅಂದರೆ ಮುಖ್ಯವಾಗಿ ಟೀಮ್ ವರ್ಕ್, ಈ ತಂಡವಾಗಿ ಇದನ್ನು ಕೆಲಸ ಮಾಡಿ ಇದನ್ನು ಕ್ಯೂರ್ ಮಾಡುವಂಥದ್ದು ಬಹಳ ಇಂಪಾರ್ಟೆಂಟ್. ಡಾಕ್ಟರ್, ಇನ್ನು ಈ ಮೊದಲು ಸಾಂಪ್ರದಾಯಿಕವಾಗಿ ಟ್ರೀಟ್ಮೆಂಟ್ ಆಗ್ತಾ ಇರುವಂಥದ್ದು, ಸೊ ಈ ಹಿಂದೆ ಇತ್ತೀಚೆಗೆ ಬಹಳಷ್ಟು ಅಡ್ವಾನ್ಸ್ಗಳು, ಆಧುನಿಕ ತಂತ್ರಜ್ಞಾನಗಳು ಬಂದಿರುವಂಥ. ಸೊ ಏನು ಅಡ್ವಾನ್ಸ್ ಟೆಕ್ನಾಲಜೀಸ್ ಇರುವಂಥದ್ದು ಈ ಕೋಲಾನ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಬಗ್ಗೆ? ಸೊ ಈಗ ಕೋಲಾನ್ ಕ್ಯಾನ್ಸರ್ ತುಂಬ ಅಡ್ವಾನ್ಸಸ್ ಆಗಿದೆ ಇತ್ತೀಚಿನ ವರ್ಷಗಳಲ್ಲಿ. ಸೊ ಸರ್ಜರಿಯಲ್ಲಿ ಹೇಳಬೇಕಂದ್ರೆ ಸರ್ಜರಿ ಮಾಡುವ ವಿಧಾನ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಈಗ ನಾವು ಲ್ಯಾಪ್ರೋಸ್ಕೋಪಿ, ಅದು ಮಿನಿಮಲಿ ಇನ್ವೇಸಿವ್ ಟೆಕ್ನಿಕ್ ಅಂತ ಹೇಳ್ತೇವೆ. ಸೊ ಸಣ್ಣ ಸಣ್ಣ ರಂಧ್ರಗಳನ್ನು ಮಾಡಿ ಕೀ ಹೋಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ, ಒಂದು ದೊಡ್ಡ ಗಾಯ ಮಾಡಲಿಕ್ಕಿಲ್ಲ, ಪೇಷಂಟಿಗೆ ಬೇಗ ರಿಕವರಿ ಆಗುವಂಥದ್ದು, ನೋವು ಕಡಿಮೆ. ಸೊ ಅದೆಲ್ಲ ಅಡ್ವಾಂಟೇಜ್ ಇದೆ. ಅದರಲ್ಲಿ ಮುಂದುವರಿದ ಭಾಗವಾಗಿ ಈಗ ನಮ್ಮ ಎಜೆ ಹಾಸ್ಪಿಟಲ್ನಲ್ಲಿ ನಾವು ಕಳೆದ 2-3 ವರ್ಷಗಳಿಂದ ರೋಬೋಟಿಕ್ ಸರ್ಜರಿ ಸಹ ಮಾಡ್ತಾ ಇದ್ದೇವೆ. ಸೊ ರೋಬೋಟಿಕ್ ಮುಖಾಂತರ ಕೋಲಾನ್ ಕ್ಯಾನ್ಸರ್ನ ಸರ್ಜರಿ ಸಹ ಮಾಡ್ಬೋದು ಸಕ್ಸಸ್ಫುಲ್ಲಾಗಿ. ಸೊ ಅದರಲ್ಲಿ ಸಹ ಎಗೈನ್ ಪ್ರಿಸಿಷನ್ ತುಂಬ ಇರ್ತದೆ, ಪೇಷಂಟಿಗೆ ಕಾಂಪ್ಲಿಕೇಶನ್ ರೇಟ್ ತುಂಬ ಕಡಿಮೆ, ರಿಸ್ಕ್ ಕಡಿಮೆ, ಫಾಸ್ಟರ್ ರಿಕವರಿ ಆ್ಯಂಡ್ ಫಾಸ್ಟರ್ ಡಿಸ್ಚಾರ್ಜ್, ಹಾಸ್ಪಿಟಲ್ನಲ್ಲಿ ಸ್ಟೇ ಸಹ ಕಮ್ಮಿ ಆಗ್ತದೆ. ಇದು ರಿಗಾರ್ಡಿಂಗ್ ಸರ್ಜಿಕಲ್. ಮತ್ತು ಇನ್ನೊಂದೇನೆಂದರೆ ಅದು ಇತ್ತೀಚಿನ ನಾವು ಎಲ್ಲ ಈಗ ಮುಂಚೆ ಕರಳನ್ನು ಕಟ್ ಮಾಡಿ ಜಾಯಿಂಟ್ ಮಾಡುವಂಥದ್ದು, ಅದು ಕೈಯಲ್ಲಿಯೇ ಹೊಲಿಗೆ ಹಾಕಿ ಮಾಡುವಂಥದ್ದು ಇತ್ತು. ಈಗ ನಮ್ಮ ಹತ್ರ ಸ್ಟೇಪ್ಲರ್ಸ್ ಅಂತ ಇದೆ. ಸೊ ಅದು ಸ್ಟೇಪ್ಲರ್ ಹೇಗೆ ಅಂದರೆ ಅದು ಮೆಷಿನ್ ಅದೇ ಕಟ್ ಮಾಡಿ ಅದೇ ಸ್ಟೇಪಲ್ ಹೊಲಿದು ಬಿಡ್ತದೆ. ಸೊ ನಾವು ಕರಳನ್ನು ಜಾಯಿಂಟ್ ಮಾಡುವುದೆಲ್ಲ ತುಂಬ ಅದೆಲ್ಲ ಸೂಕ್ಷ್ಮ ಒಂದು ಕ್ರಿಯೆ. ಸೊ ಅದನ್ನು ಮೆಷಿನ್ನ ಮುಖಾಂತರ ಸುಲಭವಾಗಿ ಮಾಡಿ ಈ ಲೀಕ್ ರೇಟ್, ಕರಳು ಜಾಯಿಂಟ್ ಮಾಡಿದ್ದರಿಂದ ಲೀಕ್ ಆಗುವಂಥ ಚಾನ್ಸಸ್ ತುಂಬ ಕಡಿಮೆ. ಸೊ ಅದು ಸಹ ಪೇಷಂಟಿಗೆ ಒಂದು ಅಡ್ವಾಂಟೇಜ್ ಇದೆ. ಇದೆಲ್ಲ ಸರ್ಜರಿದೆ ಅಡ್ವಾನ್ಸಸ್. ಈಗ ಕೀಮೊಥೆರಪಿಯಲ್ಲಿ ಬಂದರೆ ನಾರ್ಮಲ್ ಟ್ರೆಡಿಷನಲ್ ಕೀಮೊಥೆರಪಿ ಅಲ್ಲದೆ ಈಗ ಡ್ರಗ್ಸ್ ತುಂಬ ಅಡ್ವಾನ್ಸಸ್ ಆಗಿದೆ. ಈಗ ಮೆಟಾಸ್ಟೆಟಿಕ್ ಸ್ಪ್ರೆಡ್ ಆಗಿದೆ ಕ್ಯಾನ್ಸರ್, ಬೇರೆ ಬೇರೆ ಔಷಧಿಗಳು ತುಂಬ ಇದೆ. ಪ್ಲಸ್ ಈಗ ಆ್ಯಂಟಿಬಾಡಿ, ಮೊನೋಕ್ಲೋನಲ್ ಆ್ಯಂಟಿಬಾಡೀಸ್ ಅಂತ ಪರ್ಟಿಕ್ಯುಲರ್ ಆಗಿ ಆ ಕ್ಯಾನ್ಸರ್ ಕಣಗಳಲ್ಲಿ ಇರುವಂಥ ಕೆಲವು ರಿಸೆಪ್ಟರ್ಸ್ನ ಮೇಲೆ ಆ್ಯಕ್ಟ್ ಮಾಡುವಂಥ ಡ್ರಗ್ಸ್ ಎಲ್ಲ ಬಂದಿದೆ. ಅದೆಲ್ಲ ಆಂಕಾಲಜಿಸ್ಟ್ನವರು ಕೊಡುವಂಥದ್ದು. ಸೊ ಅದರಿಂದಾಗಿ ಸಹ ಕ್ಯೂರ್ ರೇಟ್, ಸರ್ವೈವಲ್ ರೇಟ್ ತುಂಬ ಇಂಪ್ರೂವ್ ಆಗಿದೆ. ಮತ್ತು ರೇಡಿಯೇಷನಲ್ಲಿ ಸಹ ಈಗ ಲೇಟೆಸ್ಟ್ ಅಡ್ವಾನ್ಸಸ್ ಲೈಕ್ ಈಗ ಅದೆಲ್ಲ ಇಮೇಜ್ ಗೈಡೆಡ್ ಥೆರಪಿ, ಬ್ರೇಕಿ ಥೆರಪಿ ಅಥವಾ ಎಲ್ಲ ಗೈಡೆಡ್ ಥೆರಪೀಸ್, ಅಂದರೆ CT ಸ್ಕ್ಯಾನ್ ಮುಖಾಂತರ ಅವರು ಕರೆಕ್ಟಾಗಿ ಎಲ್ಲಿ ಟ್ಯೂಮರ್ ಇದೆ ಅಲ್ಲಿಗೆ ಮಾತ್ರ ರೇಡಿಯೇಷನ್ ಕೊಟ್ಟು ಅದರ ಸೈಡ್ ಎಫೆಕ್ಟ್ಸ್ ಎಲ್ಲ ಮಿನಿಮಲ್ ಮಾಡುವಂಥ ಟೆಕ್ನಿಕ್ಸ್ ಎಲ್ಲ ಬಂದಿದೆ. ಎಲ್ಲವೂ ನಮ್ಮ ಹಾಸ್ಪಿಟಲ್ನಲ್ಲಿ ಲಭ್ಯವಿದೆ. ಡಾಕ್ಟರ್, ತಾವು ಹೇಳಿದಾಗೆ ಸೈಡ್ ಎಫೆಕ್ಟ್ಸ್ ಅನ್ನುವಂಥದ್ದು ಬಹಳಷ್ಟು ಪೇಷಂಟ್ಗಳು ಕೂಡ ಹೆದರುವಂಥದ್ದು. ಸೊ ಇನ್ನು ಈ ರೇಡಿಯೇಷನ್ ಅಥವಾ ಕೀಮೊಥೆರಪಿಯಲ್ಲಿ ಸಾಕಷ್ಟು ಸೈಡ್ ಎಫೆಕ್ಟ್ಗಳಾಗ್ತದೆ ಅಂತ ಕೇಳ್ಪಟ್ಟಿದ್ದೇವೆ. ಸೊ ಏನೆಲ್ಲ ಸೈಡ್ ಎಫೆಕ್ಟ್ಸ್ಗಳು ಇರಬಹುದು ಒಂದು, ಇನ್ನೊಂದು ಶಸ್ತ್ರಚಿಕಿತ್ಸೆಯ ನಂತರ ಗುಣಮಟ್ಟದ ಜೀವನ ಇರ್ತದ, ಯಾವ ರೀತಿ ಇರ್ತದೆ ಅನ್ನುವಂಥದ್ದು.
ಸೊ ಕೋಲಾನ್ ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ನಂತರ ಅವರು ಪರ್ಫೆಕ್ಟ್ಲಿ ನಾರ್ಮಲ್, ಅಂದರೆ ಮುಂಚೆ ಹೇಗೆ ಜೀವನ ನಡೆಸ್ತಾ ಇದ್ರು ಆ ಹಂತಕ್ಕೆ ಒಂದು 3-4 ವಾರದಲ್ಲಿ ಖಂಡಿತವಾಗಿಯೂ ಹೋಗಲಿಕ್ಕೆ ಸಾಧ್ಯ ಉಂಟು. ಒಂದೇ ಏನಂದರೆ ಇದರಲ್ಲಿ ಕೋಲಾನ್ ಕ್ಯಾನ್ಸರ್ನಲ್ಲಿ ನಾವು ನೆನ್ಪಿಟ್ಕೋಬೇಕು, ಕೋಲಾನ್ನ ಯಾವ ಭಾಗದಲ್ಲಿ ಟ್ಯೂಮರ್ ಇದೆ ಅದರ ಮೇಲೆ ಕೆಲವೊಮ್ಮೆ ಪೇಷಂಟ್ಸ್ಗಳಿಗೆ ನಾವು ಕೊಲಾಸ್ಟಮಿ ಅಂತ ಹೇಳ್ತೇವೆ. ಅಂದರೆ ಈ ಬ್ಯಾಗ್ ಹಾಕಿ ಮೋಷನ್ನಲ್ಲಿ ಬರುವಂಥ ಒಂದು ವ್ಯವಸ್ಥೆ ಮಾಡಬೇಕಾಗ್ತದೆ ಕೆಲವೊಂದು ಪೇಷಂಟ್ಸ್ಗಳಲ್ಲಿ. ಕೆಲವರಲ್ಲಿ ಅದು ಟೆಂಪರರಿ ಇರ್ತದೆ, ಕೆಲವರಲ್ಲಿ ಅದು ಪರ್ಮನೆಂಟ್ ಇರ್ತದೆ. ಅದು ಆ ಟ್ಯೂಮರ್ನ ಲೊಕೇಶನ್ನ ಮೇಲೆ ಡಿಪೆಂಡ್ ಆಗ್ತದೆ. ಬಟ್ ಇದನ್ನು ನಾನು ಯಾಕೆ ಹೇಳಿಕ್ಕೆ ಬಯಸ್ತೇನೆ ಅಂದರೆ ಇದರ ಬಗ್ಗೆ ಸಹ ತುಂಬ ಒಂದು ತಪ್ಪು ಕಲ್ಪನೆ ಇದೆ. ಅಂದರೆ ಮೋಷನ್ ಬ್ಯಾಗ್ ಹಾಕಿ ಇಲ್ಲಿ ಬಂದರೆ ಮತ್ತೆ ಇನ್ನು ನಾನು ಯಾಕೆ ಬದುಕಬೇಕು ಅನ್ನೋದು ಒಂದು ಹೇಳಿದ ತಕ್ಷಣ ಪೇಷಂಟ್ನ ಒಂದು ರಿಯಾಕ್ಷನ್ ಇರ್ತದೆ. ಬಟ್ ತುಂಬ ಪೇಷಂಟ್ಸ್ಗೆ ನಾವು ಸರ್ಜರಿ ಮಾಡಿ ಅವರು ಆ ಬ್ಯಾಗನ್ನು ಇಟ್ಕೊಂಡು ಅವರು ಓಡಾಡಿಕೊಂಡು ನಾರ್ಮಲ್ ಜೀವನ ನಡೆಸುವಂಥ ತುಂಬ ಉದಾಹರಣೆಗಳಿದೆ. ಸೊ ನಾವು ಅಂಥ ಪೇಷಂಟ್ಸ್ಗೆ ಅವರನ್ನೇ ಮೀಟ್ ಮಾಡಿಸಿ ಒಂದು ಕೌನ್ಸಿಲಿಂಗ್ ಮಾಡಿಸಿ ಅವರನ್ನು ಒಪ್ಪುವಂಥದ್ದು ಮಾಡ್ತೇವೆ. ಸೊ ಬ್ಯಾಗಿಂದಾಗಿ ಏನು ತೊಂದರೆ ಆಗುವುದಿಲ್ಲ ಅಂತ. ಅಂದರೆ ಕೊಲೊಸ್ಟಮಿ ಬ್ಯಾಗ್ ಅನ್ನೋಂಥದ್ದನ್ನು ಹಾಕಿಯೂ ಕೂಡ ನಾರ್ಮಲ್ ಜೀವನವನ್ನು ಸಾಕಷ್ಟು ವರ್ಷಗಳ ತನಕ ನಡೆಸಬಹುದು, ಏನೂ ತೊಂದರೆ ಇಲ್ಲ, ಏನೂ ತೊಂದರೆ ಆಗೋದಿಲ್ಲ. ಹೌದು. ಮತ್ತೆ ಅದು ಹೊರಗಿನ ಜಗತ್ತಿಗೆ ಯಾರಿಗೂ ಗೊತ್ತಾಗುವುದಿಲ್ಲ, ಅವರ ಡ್ರೆಸ್ಸಿನ ಒಳಗೆ ಇರುವಂಥದ್ದು ಆ್ಯಂಡ್ ಈಸಿಲಿ ಮ್ಯಾನೇಜ್ ಮಾಡುವಂಥದ್ದು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಅಡ್ವಾನ್ಸಸ್ ಆಗಿದೆ. ಯಾವ ಟೈಪಿನ ಬ್ಯಾಗ್ ಅಂದರೆ ಕಂಪ್ಲೀಟ್ಲಿ ಒಂದು ಸ್ಮೆಲ್ ಇಲ್ಲದೆ ಲೀಕ್ ಆಗದೆ ಅಂತ ಎಲ್ಲ ಟೆಕ್ನಾಲಜಿ ಇದೆ. ಅಂದರೆ ಅದರಲ್ಲೂ ಕೂಡ ಅದನ್ನು ಕೆಲವೊಂದ್ಸಲ ಚೇಂಜ್ ಮಾಡುವಂಥದ್ದು, ಇನ್ನೊಂದು ಪರ್ಮನೆಂಟ್, 2 ಥರ ಇದೆ. ಹೌದು, ಅಲ್ಲ ಕೊಲಾಸ್ಟಮಿ ಮಾಡೋದು ನಾವು ಕೆಲವು ಪೇಷಂಟ್ಸ್ಗೆ ನಾವು ಸ್ವಲ್ಪ ಟೈಮಿಗೆ ಮಾಡ್ತೇವೆ. ಅಂದರೆ ಈ ಕೀಮೋಥೆರಪಿ ಎಲ್ಲ ಕೊಟ್ಟು ಮತ್ತೆ ಅದನ್ನು ವಾಪಸ್ ಒಳಗೆ ಹಾಕ್ತೇವೆ. ಕೆಲವರಿಗೆ ಅಂದರೆ ಅವರಿಗೆ ಗುದದ್ವಾರದ ಹತ್ತಿರದಲ್ಲಿದ್ದ ಕ್ಯಾನ್ಸರ್ಗೆ ನಮಗೆ ಅಲ್ಲಿ ಕರಳನ್ನು ವಾಪಸ್ ಜಾಯಿಂಟ್ ಮಾಡಲಿಕ್ಕೆ ಜಾಗ ಇರೋದಿಲ್ಲ, ಅವರಿಗೆ ಅದು ಪರ್ಮನೆಂಟ್ ಕೊಲಾಸ್ಟಮಿ ಇರ್ತದೆ. ಅಂತ ಅನಿವಾರ್ಯ ಸಂದರ್ಭದಲ್ಲಿ ಕೊಲಾಸ್ಟಮಿ ಬ್ಯಾಗ್ ಅನ್ನು ಪರ್ಮನೆಂಟ್ ಹಾಕಬೇಕಾಗ್ತದೆ. ಓಕೆ ಡಾಕ್ಟರ್, ಈ ಆಹಾರ ಕ್ರಮ ಅಂತ ಬಂದಾಗ ಈ ಹೆಚ್ಚಿನ ಅವರು ಕೇಳುವಂಥದ್ದು ಕ್ಯಾನ್ಸರ್ಗೆ ಏನಾದರೂ ಆಹಾರದಿಂದ ಅದನ್ನು ಕಮ್ಮಿ ಮಾಡ್ಬೋದಾ, ಅಥವಾ ಇಂಥ ಆಹಾರಗಳು ತಗೊಂಡ್ರೆ ಕ್ಯಾನ್ಸರ್ ಬರುವಂಥ ಚಾನ್ಸಸ್ ಇದೆಯಾ ಅನ್ನುವಂಥದ್ದು. ಈಗ ಆಹಾರ ಒಂದು ಮೇಯ್ನ್ ಪ್ರಿಡಿಸ್ಪೋಸಿಂಗ್ ಫ್ಯಾಕ್ಟರ್ ಅಂತ ಹೇಳ್ಬೋದು ಯಾವುದೇ ಕ್ಯಾನ್ಸರ್. ಅದು ಕರಳಿನ ಕ್ಯಾನ್ಸರ್ ಅಂತಲ್ಲ, ಬಟ್ ಕರಳಿನ ಕ್ಯಾನ್ಸರ್ಗೆ ಸ್ಪೆಸಿಫಿಕ್ ಆಗಿ ಹೇಳಬೇಕಂದ್ರೆ ಒಂದು ರೆಡ್ ಮೀಟ್, ತುಂಬ ರೆಡ್ ಮೀಟ್ ಸೇವಿಸುವವರು ಡೈಲಿ ರೆಗ್ಯುಲರ್ ಆಗಿ, ಹಾಗೂ ಫೈಬರ್ ಕಮ್ಮಿ ಅಂದರೆ ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ಸೇವನೆ ಮಾಡದೇ ಇರುವಂಥವ್ರು. ಸೊ ಅವ್ರಿಗೆ ಏನಾಗ್ತದೆ ಅಂದರೆ ಕಾನ್ಸ್ಟಿಪೇಷನ್ ಆಗ್ತದೆ, ಮಲಬದ್ಧತೆ ಆಗ್ತದೆ. ಮಲಬದ್ಧತೆ ತಿಂಗಳುಗಟ್ಟಲೆ ವರ್ಷಾನುಗಟ್ಟಲೆ ಆದಾಗ ಅವರು ಪ್ರಿಡಿಸ್ಪೋಸ್ ಆಗ್ತಾರೆ ಕೋಲಾನ್ ಕ್ಯಾನ್ಸರಿಗೆ. ಮತ್ತು ಹೈ ಫೈಬರ್ ಡಯಟ್ ತಗೊಂಡು ನೀರು ಜಾಸ್ತಿ ಕುಡಿಯುವಂಥದ್ದು. ಮತ್ತು ಕಾನ್ಸ್ಟಿಪೇಷನ್ ಆದರೆ ಅದನ್ನು ತಿಂಗಳುಗಟ್ಟಲೆ ತಗೊಂಡೋಗದೆ ಬೇಗ ವೈದ್ಯರನ್ನು ಸಂದರ್ಶಿಸಿ ಅದಕ್ಕೆ ಬೇಕಾದ ಔಷಧಿಗಳನ್ನು ಅಥವಾ ಟೆಸ್ಟ್ ಬೇಕಾದರೆ ಅದನ್ನು ಮಾಡಿ ನಾವು ಇದರಿಂದ ಬಚಾವಾಗಬಹುದು. ಅಂದರೆ ಅರ್ಲಿ ಡಿಟೆಕ್ಷನ್ ಮಾಡಬೇಕು. ಸೊ ಟೆಸ್ಟ್ ಮಾಡೋದು, ಪರೀಕ್ಷೆ ಮಾಡೋದಕ್ಕೆ ಹಿಂಜರಿಬಾರ್ದು. ಹೆಚ್ಚಿನ ಸಂದರ್ಭಗಳಲ್ಲಿ ಏನಾಗ್ತದೆ ಅಂದರೆ ಅವರು ಈಗ ಬ್ಲೀಡಿಂಗ್ ಆಗ್ತಾ ಇದೆ, ಕೆಲವರಿಗೆ ಅದು ಒಂದು ನಾಚಿಗೆ ಅಥವಾ ಒಂದು ಶೈನೆಸ್ ಇರ್ತದೆ. ಬ್ಲೀಡಿಂಗ್ ಗುದದ್ವಾರ ಆಗ್ತದೆ ಅಂದರೆ ಅವ್ರು ತೋರಿಸ್ಲಿಕ್ಕೆ ಸಹ ಹೋಗೋದಿಲ್ಲ, ವೈದ್ಯರಲ್ಲಿ ಹೇಳುವುದಿಲ್ಲ, ಎಸ್ಪೆಷಲಿ ಲೇಡೀಸಿಗೆ. ಸೊ ಅದೆಲ್ಲ ನಾವು ಮಾಡಬಾರ್ದು. ಆದಷ್ಟು ಬೇಗ ವೈದ್ಯ ಸಮಾಲೋಚನೆ ಮಾಡಿ ಅದಕ್ಕೆ ಟೆಸ್ಟ್ ಮಾಡಿ ಔಷಧಿ ತಗೊಳ್ಳುವಂಥದ್ದು ಸೂಕ್ತ. ಅಂದರೆ ಹೇಳಲಿಕ್ಕೆ ಮುಜುಗರದಿಂದಾಗಿ ಈ ಸಾಕಷ್ಟು ಸಮಯ ಅದರಲ್ಲಿ ಹೋಗ್ತದೆ. ಗುದದ್ವಾರದಿಂದ ರಕ್ತ ಬರ್ತಾ ಇದೆ, ಅದು ಹೇಗೆ ತೋರಿಸೋದು ವೈದ್ಯರಿಗೆ, ಮತ್ತು ಎಸ್ಪೆಷಲಿ ಫೀಮೇಲ್ ಇದ್ರೆ ಅವರಿಗೆ ಅಂದರೆ ಫೀಮೇಲ್ ಡಾಕ್ಟರೇ ಬೇಕು ಅಂತ ಎಲ್ಲ ಸಂದರ್ಭಗಳೇ ಇರ್ತದೆ. ಇದೇ ಒಂದು ಲೇಟ್ ಸ್ಟೇಜ್ ಆಗಿ ಬರಲಿಕ್ಕೆ ಕಾರಣ ಉಂಟು. ಮತ್ತು ಇನ್ನೊಂದು ಅಂದರೆ ಈಗ ಬೇರೆ ಆಲ್ಟರ್ನೇಟಿವ್ ಮೆಡಿಸಿನ್, ಈಗ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅದು ಇದು ಎಲ್ಲ ಮಾಡಿ ನಂತರ ಲಾಸ್ಟಿಗೆ ಮತ್ತೆ ಅವರು ನಮ್ಮಲ್ಲಿ ಬರುವಾಗ ಕೆಲವೊಮ್ಮೆ ಅಡ್ವಾನ್ಸ್ಡ್ ಆಗಿರ್ತದೆ. ಅಂದರೆ ಆಯುರ್ವೇದಿಕ್ ಅಥವಾ ಬೇರೆ ಯಾವುದು ನಾನು ಟ್ರೀಟ್ಮೆಂಟ್ ಮಾಡಬಾರ್ದು ಅಂತ ಹೇಳಿದಲ್ಲ, ಬಟ್ ಕರೆಕ್ಟ್ ಟೆಸ್ಟ್ ಮಾಡೋದು, ಚಿಕಿತ್ಸೆ ಮಾಡೋದು ಒಂದು ಉತ್ತಮ. ಸೆಲ್ಫ್ ಮೆಡಿಕೇಶನ್ ಅಂತ ಮಾಡಬಾರ್ದು. ಡಾಕ್ಟರ್, ಡಯಟ್ ಥರನೇ ಈ ಎಕ್ಸಸೈಸ್ ಅನ್ನುವಂಥದ್ದು, ವ್ಯಾಯಾಮ ಅನ್ನುವಂಥದ್ದು ಎಷ್ಟು ಮುಖ್ಯ? ಹೌದು, ಈಗ ವ್ಯಾಯಾಮ ಅನ್ನುವಂಥದ್ದು ಬಹಳ ಮುಖ್ಯ. ಅದು ನಮ್ಮ ಕ್ಯಾನ್ಸರ್ಗೆ ಅಂತ ಅಲ್ಲ, ನಾರ್ಮಲ್ ಆಗಿ ಸಹ ಈಗ ಶುಗರ್, BP, ಕೊಲೆಸ್ಟ್ರಾಲ್ ಬರದ ಹಾಗೆ ಅಥವಾ ಬಂದವರಿಗೆ ಅದನ್ನು ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ ವ್ಯಾಯಾಮ ತುಂಬ ಉತ್ತಮ. ಅಂದರೆ ವೆಯ್ಟ್ ಗೈನ್ ಆಗಬಾರ್ದು. ಸೊ ಇದರಲ್ಲಿ ನಾನು ಏನು ಹೇಳಿಕ್ಕೆ ಬಯಸ್ತೇನೆ ಅಂದರೆ ಒಬೆಸಿಟಿ, ಓವರ್ ವೆಯ್ಟ್ ಇದ್ದರೆ ಖಂಡಿತವಾಗಿಯೂ ಅದು ಕೋಲಾನ್ ಕ್ಯಾನ್ಸರ್ಗೆ ಸಹ ಒನ್ ಆಫ್ ದ ಮೇಯ್ನ್ ರಿಸ್ಕ್ ಫ್ಯಾಕ್ಟರ್ ಆಗ್ತದೆ. ಸೊ ಯಾರಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ, ಯಾರಿಗೆ ಫ್ಯಾಟಿ ಲಿವರ್ ಇದೆ, ಬೊಜ್ಜುತನ ಇದೆ, BMI ಒಂದು 30 ಮೇಲೆ ಇದೆ, ಅವರಿಗೆ ಕೋಲಾನ್ ಕ್ಯಾನ್ಸರ್ ಬರುವಂಥ ಚಾನ್ಸಸ್ಗಳು ಜಾಸ್ತಿ ಇರ್ತದೆ. ಸೊ ವ್ಯಾಯಾಮ ಮಾಡುವುದು, ವೆಯ್ಟನ್ನು ಕಂಟ್ರೋಲ್ ಇಟ್ಕೊಳ್ಳೋದು ಖಂಡಿತವಾಗಿಯೂ ಅದು ಉತ್ತಮ ಒಂದು. ಡಾಕ್ಟರ್, ಒಟ್ಟಾರೆಯಾಗಿ ಸೊ ಈ ಕೋಲಾನ್ ಕ್ಯಾನ್ಸರ್ ತಡೆಗಟ್ಟಲಿಕ್ಕೆ ಹಾಗೆ ನಮ್ಮ ಯುವ ಜನತೆಗೆ ಅಥವಾ ಜನಸಾಮಾನ್ಯರಿಗೆ ನಿಮ್ಮ ಟಿಪ್ಸ್ ಏನು? ಖಂಡಿತವಾಗಿ. ಸೊ ಟಿಪ್ಸ್ ನಾನು ಏನು ಹೇಳಿಕ್ಕೆ ಬಯಸ್ತೇನೆ ಅಂದರೆ, ಕೋಲಾನ್ ಕ್ಯಾನ್ಸರ್ನ ಏನು ಲಕ್ಷಣಗಳು ನಾವು ಹೇಳಿದ್ವಿ ಆರಂಭದಲ್ಲಿ, ಅದರಲ್ಲೂ ಮುಖ್ಯವಾಗಿ ರಕ್ತಸ್ರಾವ, ಬ್ಲೀಡಿಂಗ್ ಆಗೋದು ಅಥವಾ ಕ್ಷೀಣತೆ
ರಕ್ತ ಕಮ್ಮಿ ಆಗೋದು, ಅನಿಮಿಯಾ. ಕೆಲವೊಮ್ಮೆ ಏನಾಗ್ತದೆ ಅಂದರೆ ಈ ರಕ್ತ ಕಮ್ಮಿ ಆಗಿದ್ದನ್ನು ರಕ್ತ ಕೊಡ್ತಾರೆ ಅಥವಾ ಔಷಧಿ ಕೊಡ್ತಾರೆ ಜಾಸ್ತಿ ಮಾಡಲಿಕ್ಕೆ ಅಂತ, ಬಟ್ ಅದು ಎಲ್ಲಿ ರಕ್ತ ಹೋಗಿದೆ, ಎಲ್ಲಿಂದ ಲಾಸ್ ಆಗಿದೆ ಅನ್ನೋದು ಗೊತ್ತೇ ಇರೋದಿಲ್ಲ. ಸೊ ಅದು ಸೈಕಲ್ ರಿಪೀಟ್ ಆಗ್ತಾ ಇರ್ತದೆ. ಸೊ ಅದನ್ನು ಪರೀಕ್ಷೆ ಮಾಡಿ ರಕ್ತ ಎಲ್ಲಿ ಹೋಗಿದೆ ಅದಕ್ಕೆ ಬೇಕಾದ ಕೊಲೊನೋಸ್ಕೋಪಿ, ಸಿ ಟಿ ಸ್ಕ್ಯಾನ್ ಎಲ್ಲವನ್ನು ಮಾಡಿ ಅರ್ಲಿ ಡಿಟೆಕ್ಟ್ ಮಾಡಿ ಟ್ರೀಟ್ ಮಾಡೋದು ಸೂಕ್ತ. ಸೊ ಮತ್ತು ಫ್ಯಾಮಿಲಿ ಹಿಸ್ಟ್ರಿ ಇದ್ದವರು, ಈಗ ಬ್ರದರ್ ಸಿಸ್ಟರ್ ಪೇರೆಂಟ್ಸಲ್ಲಿ ಕೊಲಾನ್ ಕ್ಯಾನ್ಸರ್ ಇದ್ದವರು ಇಂಥ ಸಿಂಪ್ಟಮ್ಸ್ ಕಂಡು ಬಂದಾಗ ಅತಿ ಶೀಘ್ರದಲ್ಲಿ ಅವರು ವೈದ್ಯರನ್ನು ಸಂದರ್ಶನ ಮಾಡೋದು ಸೂಕ್ತ ಅಂತ ಅನಿಸ್ತದೆ. ಇನ್ನು ನಿಮ್ಮನ್ನು ಭೇಟಿಯಾಗಲಿಕ್ಕೆ ಸೊ ಎಲ್ಲಿ ಬಂದರೆ ನಿಮ್ಮನ್ನು ಭೇಟಿ ಆಗ್ಬೋದು, ನಿಮ್ಮನ್ನು ಕನ್ಸಲ್ಟೇಷನ್ ಎಲ್ಲಿ ಇರ್ತದೆ? ಹೌದು, ನಮ್ಮದು ಸೋಮವಾರದಿಂದ ಶನಿವಾರ AJ ಹಾಸ್ಪಿಟಲ್, ನಮ್ಮ ಹಾಸ್ಪಿಟಲ್ ಬಿಲ್ಡಿಂಗ್, ಮೇನ್ ಬಿಲ್ಡಿಂಗಲ್ಲಿ 2nd ಫ್ಲೋರ್ ಗ್ಯಾಸ್ಟ್ರೋ OPD ಅಲ್ಲಿ ನಾವು ಲಭ್ಯವಿರುತ್ತೇವೆ. ಸೊ ವೀಕ್ಷಕರೇ, ಗ್ಯಾಸ್ಟ್ರೋ ಎಂಟ್ರಾಲಜಿ ಡಿಪಾರ್ಟ್ಮೆಂಟನ್ನು ನಿಮಗೆ ಈ ರೀತಿಯ ಯಾವುದೇ ಸಿಂಪ್ಟಮ್ಸ್ಗಳಿದ್ದರೆ ವೈದ್ಯರನ್ನು ನೀವು ಖಂಡಿತವಾಗಿಯೂ AJ ಆಸ್ಪತ್ರೆಗೆ ಬಂದು ಭೇಟಿ ಆಗ್ಬೋದು. ವೀಕ್ಷಕರೇ, ಇದುವರೆಗೆ ಕೊಲನ್ ಕ್ಯಾನ್ಸರ್ ಅಥವಾ ಕರುಳಿನ ಕ್ಯಾನ್ಸರ್ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಡಾಕ್ಟರ್ ನಮಗೆ ನೀಡಿದ್ದಾರೆ. ಸೊ ಈ ಅಮೂಲ್ಯ ಮಾಹಿತಿಯನ್ನು ತಾವು ಕೂಡ ತೆಗೆದುಕೊಂಡು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅನ್ನುವಂಥದ್ದೇ ನಮ್ಮ ಕಳಕಳಿ. ಡಾಕ್ಟರ್, ಇದುವರೆಗೆ ಕೊಲನ್ ಕ್ಯಾನ್ಸರ್ ಬಗ್ಗೆ ಅತಿ ಹೆಚ್ಚಿನ ಪ್ರಾಮುಖ್ಯವಾದಂಥ ಮಾಹಿತಿಗಳನ್ನು ನಮಗೆ ನೀಡಿದ್ದೀರಿ. ವೀಕ್ಷಕರೆಲ್ಲರ ಪರವಾಗಿ ನಿಮಗೆ ಅನಂತ ವಂದನೆಗಳು. ಥ್ಯಾಂಕ್ ಯು ಸೋ ಮಚ್.